ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡಿಕೊಂಡು ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಧಮಕಿ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಮೂಲಕ ಬಹಿರಂಗ ಆಗಿದೆ. ಶಾಸಕರ ನಡವಳಿಕೆ ಈ ಮೂಲಕ ಅನಾವರಣವಾಗಿದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಕೋಲಾರ ಅಲ್ಲ, ಕುದುರೆಮುಖದಲ್ಲೂ ಕೂಡ ಇದೆ. ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ನಾಯಕರ ಹುನ್ನಾರ ನಡೆದಿದೆ. ಕಂಪನಿ ಸರ್ವನಾಶಕ್ಕೂ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ, ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. VISLಗೆ ಒಂದು ಲೈಫ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈಗ VISLಗೂ ಯಾವುದೇ ರೀತಿಯ ಐರನ್ ಓರ್ ಸಿಗಬಾರದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಇವರಿಗೆ ಅವಶ್ಯಕತೆ ಇಲ್ಲ, ದೇಶದ ಅಭಿವೃದ್ಧಿ ಬೇಕಿಲ್ಲ. ಚಿಲ್ಲರೆ ರಾಜಕಾರಣ ಮಾಡತಕ್ಕಂಥ ಮುಖಾಂತರ ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂದ್ರೆ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡಿಕೊಂಡು ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಧಮಕಿ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಮೂಲಕ ಬಹಿರಂಗ ಆಗಿದೆ. ಶಾಸಕರ ನಡವಳಿಕೆ ಈ ಮೂಲಕ ಅನಾವರಣವಾಗಿದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಕೋಲಾರ ಅಲ್ಲ, ಕುದುರೆಮುಖದಲ್ಲೂ ಕೂಡ ಇದೆ. ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ನಾಯಕರ ಹುನ್ನಾರ ನಡೆದಿದೆ. ಕಂಪನಿ ಸರ್ವನಾಶಕ್ಕೂ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ, ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. VISLಗೆ ಒಂದು ಲೈಫ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈಗ VISLಗೂ ಯಾವುದೇ ರೀತಿಯ ಐರನ್ ಓರ್ ಸಿಗಬಾರದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಇವರಿಗೆ ಅವಶ್ಯಕತೆ ಇಲ್ಲ, ದೇಶದ ಅಭಿವೃದ್ಧಿ ಬೇಕಿಲ್ಲ. ಚಿಲ್ಲರೆ ರಾಜಕಾರಣ ಮಾಡತಕ್ಕಂಥ ಮುಖಾಂತರ ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂದ್ರೆ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡಿಕೊಂಡು ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಧಮಕಿ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಮೂಲಕ ಬಹಿರಂಗ ಆಗಿದೆ. ಶಾಸಕರ ನಡವಳಿಕೆ ಈ ಮೂಲಕ ಅನಾವರಣವಾಗಿದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಕೋಲಾರ ಅಲ್ಲ, ಕುದುರೆಮುಖದಲ್ಲೂ ಕೂಡ ಇದೆ. ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ನಾಯಕರ ಹುನ್ನಾರ ನಡೆದಿದೆ. ಕಂಪನಿ ಸರ್ವನಾಶಕ್ಕೂ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ, ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. VISLಗೆ ಒಂದು ಲೈಫ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈಗ VISLಗೂ ಯಾವುದೇ ರೀತಿಯ ಐರನ್ ಓರ್ ಸಿಗಬಾರದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಇವರಿಗೆ ಅವಶ್ಯಕತೆ ಇಲ್ಲ, ದೇಶದ ಅಭಿವೃದ್ಧಿ ಬೇಕಿಲ್ಲ. ಚಿಲ್ಲರೆ ರಾಜಕಾರಣ ಮಾಡತಕ್ಕಂಥ ಮುಖಾಂತರ ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂದ್ರೆ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ
ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೊಂಡು ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಧಮಕಿ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಮೂಲಕ ಬಹಿರಂಗ ಆಗಿದೆ. ಶಾಸಕರ ನಡವಳಿಕೆ ಈ ಮೂಲಕ ಅನಾವರಣವಾಗಿದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಕೋಲಾರ ಅಲ್ಲ, ಕುದುರೆಮುಖದಲ್ಲೂ ಕೂಡ ಇದೆ. ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ನಾಯಕರ ಹುನ್ನಾರ ನಡೆದಿದೆ. ಕಂಪನಿ ಸರ್ವನಾಶಕ್ಕೂ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. VISLಗೆ ಒಂದು ಲೈಫ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈಗ VISLಗೂ ಯಾವುದೇ ರೀತಿಯ ಐರನ್ ಓರ್ ಸಿಗಬಾರದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಇವರಿಗೆ ಅವಶ್ಯಕತೆ ಇಲ್ಲ, ದೇಶದ ಅಭಿವೃದ್ಧಿ ಬೇಕಿಲ್ಲ. ಚಿಲ್ಲರೆ ರಾಜಕಾರಣ ಮಾಡತಕ್ಕಂಥ ಮುಖಾಂತರ ಕರೆಂಟ್ ಕಿತ್ತಾಕ್ತೀವಿ, ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೊಂಡು ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಧಮಕಿ ಮಾತಿಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಈ ಮೂಲಕ ಬಹಿರಂಗ ಆಗಿದೆ. ಶಾಸಕರ ನಡವಳಿಕೆ ಈ ಮೂಲಕ ಅನಾವರಣವಾಗಿದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಕೋಲಾರ ಅಲ್ಲ, ಕುದುರೆಮುಖದಲ್ಲೂ ಕೂಡ ಇದೆ. ಸಂಸ್ಥೆ ನಾಶಕ್ಕೆ ಕಾಂಗ್ರೆಸ್ ನಾಯಕರ ಹುನ್ನಾರ ನಡೆದಿದೆ. ಕಂಪನಿ ಸರ್ವನಾಶಕ್ಕೂ ಮುಖಂಡರು ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಬಾಂಬನ್ನು ಸಿಡಿಸಿದ್ದಾರೆ. ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ ವಿದ್ಯುತ್ ಶಕ್ತಿನ. ಇದು ಈ ಕಾಂಗ್ರೆಸ್ ಲೀಡರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಶಾಸಕರುಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಈವನ್ ನಾಟ್ ಓನ್ಲಿ ಕೋಲಾರ್ ಇಶ್ಯೂ, ಇಲ್ಲಿ ನಮ್ಮ ಕುದುರೆಮುಖ ಐರನ್ ಓರ್ ಇದೆಯಲ್ಲ, ಇದು KFCL, ಆ ಕಂಪನಿಯ ಆಕ್ಟಿವಿಟೀಸ್ಗೂ ಸಹ ಈ ಸರ್ಕಾರ ಇವತ್ತು ತೊಂದರೆ ಕೊಟ್ಟು ಆ ಕಂಪನಿಯ ಒಂದು ಏಳಿಗೆಯನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. VISLಗೆ ಒಂದು ಲೈಫ್ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಈಗ VISLಗೂ ಯಾವುದೇ ರೀತಿಯ ಐರನ್ ಓರ್ ಸಿಗಬಾರದು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಇವರಿಗೆ ಅವಶ್ಯಕತೆ ಇಲ್ಲ, ದೇಶದ ಅಭಿವೃದ್ಧಿ ಬೇಕಿಲ್ಲ. ಚಿಲ್ಲರೆ ರಾಜಕಾರಣ ಮಾಡತಕ್ಕಂಥ ಮುಖಾಂತರ ಕರೆಂಟ್ ಕಿತ್ತಾಕ್ತೀವಿ, ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ. ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕ ಈ ತೀರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ